ಸ್ವಾಗತ. ನಾನು ಪ್ರಿಯಾ ಮತ್ತು ಇಂದು ನಾವು ಟೆಂಡೊನೈಟಿಸ್ ಬಗ್ಗೆ ಮಾತನಾಡುತ್ತಿದ್ದೇವೆ. ಸ್ನಾಯುಗಳನ್ನು ಮೂಳೆಗಳಿಗೆ ಜೋಡಿಸುವ ಪೆಂಡಂಗಳು ಅತಿಯಾಗಿ ಕೆಲಸ ಮಾಡುವುದರಿಂದ ಬರುವ ನೋವು. ಟೆಂಡೊನೈಟಿಸ್ ಸಾಮಾನ್ಯವಾಗಿ ಮೊಣಕ, ಹಿಮ್ಮಡಿ, ಮೊಣಕಾಲು, ಭುಜ ಮತ್ತು ಮಣಿಕಟ್ಟಿನಂತ ಹೆಚ್ಚೆಚ್ಚು ಚಲಿಸುವ ಪ್ರದೇಶಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಇದು ದೈನಂದಿನ ಕೆಲಸಗಳನ್ನು ಕಷ್ಟಕರವಾಗಿಸುತ್ತದೆ. ಒಳ್ಳೆಯ ಸುದ್ದಿ ಏನೆಂದರೆ ಪರಿಹಾರ ಸಾಧ್ಯ. ಪ್ರದೇಶಗಳನ್ನು ಬಲಪಡಿಸಲು ಮತ್ತು ಹಿಗ್ಗಿಸಲು ನಾವು ಈ 20 ನಿರ್ದಿಷ್ಟ ವ್ಯಾಯಾಮಗಳನ್ನು ಮತ್ತು ತಡೆಗಟ್ಟುವ ಸಲಹೆಗಳನ್ನು ಕಲಿಯುತ್ತೇವೆ. ನೆನಪಿಡಿ, ನಿಜಾನ ಚೆನ್ನೈ ಮುಖ್ಯ. ನಿಮಗೆ ತೀವ್ರ ನೋವು ಕಾಣಿಸಿಕೊಂಡರೆ ನಿಲ್ಲಿಸಿ ಮತ್ತು ತಜ್ಞರನ್ನು ಸಂಪರ್ಕಿಸಿ. ನಮ್ಮ ಗುರಿ ಗುಣಪಡಿಸುವುದು ಮತ್ತು ಚೇತರಿಸಿಕೊಳ್ಳುವುದು. ಯಾವಾಗಲೂ ನಿಮ್ಮ ದೇಹದ ಮಾತನ್ನು ಕೇಳಿ. ಆರೋಗ್ಯಕರ ಟೆಂಡಂಗಳ ಕಡೆಗೆ ನಮ್ಮ ಪ್ರಯಾಣವನ್ನು ಪ್ರಾರಂಭಿಸೋಣ. ಮೊದಲು ಮಣಿಕಟ್ಟಿನ ಫ್ಲೆಕ್ಸರ್ ಸ್ಟ್ರೆಚ್. ಟ್ರೀಪ್ ಮಾಡುವವರಿಗೆ ಹೆಚ್ಚು ಹಿಡಿದುಕೊಳ್ಳುವವರಿಗೆ ಇದು ಸೂಕ್ತವಾಗಿದೆ. ಒಂದು ಕೈಯನ್ನು ಮುಂದಕ್ಕೆ ಚಾಚಿ ಅಂಗಡಿ ಮೇಲೆ ಇರಲಿ. ನಿಮ್ಮ ಇನ್ನೊಂದು ಕೈಯಿಂದ ಬೆರಳುಗಳನ್ನು ನಿಧಾನವಾಗಿ ಹಿಂದಕ್ಕೆ ಶಿಮ್ಮಸ್ ಸೈಕೆಂಡುಗಳ ಕಾಲ್ ಜೆರೆಯಿರಿ. ಪ್ರತಿ ಮಣಿಕಟ್ಟಿಗೆ ಡೀಸ ಬಾರಿ ಪುನರಾವರ್ತಿಸಿ. ಆ ಸ್ಟ್ರೆಚ್ ನಿಮ್ಮ ಮುಂದೋಲು ಮತ್ತು ಮಣಿಕಟ್ಟಿನಲ್ಲಿನ ಉತ್ತರವನ್ನು ಕಡಿಮೆ ಮಾಡುತ್ತದೆ. ಟೆಂಡೊನೈಟಿಸ್ ಅನ್ನು ತಡೆಯಲು ಮತ್ತು ನಿವಾರಿಸಲು ಸಹಾಯ ಮಾಡುತ್ತದೆ. ನಿರಂತರತೆ, ದೀರ್ಘಕಾಲಿಕ ಆರಾಮ ಮತ್ತು ನಮ್ಯತೆಗೆ ಬುಕ್ಕಿ. ಆಗ ಮಣಿಕಟ್ಟಿನ ಎಕ್ಸ್ಟೆನ್ಸರ್ ಸ್ಟ್ರೆಚ್ ಫ್ಲೆಕ್ಸರ್ಗಳನ್ನು ಸಮತೋಲನಗೊಳಿಸಲು ಉತ್ತಮವಾಗಿದೆ. ತೋಳನ್ನು ಹೊರಕ್ಕೆ ಚಾಚಿ ಅಂಗಿ ಕೆಳಗೆ ಇರಲಿ. ನಿಧಾನವಾಗಿ ನಿಮ್ಮ ಮಣಿಕಟ್ಟನ್ನು ಬಗ್ಗಿಸಿ ಬೆರಳುಗಳು ಕೆಳಗೆ ಬರುವಂತೆ ಮಾಡಿ ಮತ್ತು ಇನ್ನೊಂದು ಕೈಯಿಂದ ಸ್ಟ್ರೆಚ್ ಅನ್ನು ಅಳವಡಿಸಿ. ಆಮೇಲೆ ಸೆಕೆಂಡುಗಳ ಕಾಲ ಹಿಡಿದುಕೊಳ್ಳಲಿ. ದೀರ್ಘ ಬಾರಿ ಪುನರಾವರ್ತಿಸಿ. ಇದು ನಿಮ್ಮ ಮುಂದೋಲಿನ ಮೇಲ್ಭಾಗದಲ್ಲಿರುವ ಬಿಗಿತವನ್ನು ನಿವಾರಿಸುತ್ತದೆ. ಟೆನ್ನಿಸ್ ಎಲ್ಬೋನಂತಹ ಸಮಸ್ಯೆಗಳಿಗೆ ಸಹಾಯ ಮಾಡುತ್ತದೆ. ಆ ಸ್ನಾಯುಗಳಲ್ಲಿನ ಸಮತೋಲನವು ಉತ್ತರವನ್ನು ಕಡಿಮೆ ಮಾಡುತ್ತದೆ ಮತ್ತು ನಿಮ್ಮ ಮಣಿಕಟ್ಟುಗಳನ್ನು ಆರೋಗ್ಯವಾಗಿರಿಸುತ್ತದೆ. ಎಕ್ಸೆಂಟ್ರಿಕ್ ರಿಸ್ಟಟ್ ಕರ್ಲ್ನೊಂದಿಗೆ ಬಲಪಡಿಸುವ ಸಮಯ. ಕಡಿಮೆ ತೂಕ ಬಳಸಿ. ಅಂಗ ಮೇಲೆ ಇರಲಿ, ಮುಂದೋಲು ಆಧಾರವಾಗಿರಲಿ. ತೂಕವನ್ನು ಎತ್ತಲು ಸಹಾಯ ಮಾಡಿ. ನಂತರ ಸೆಕೆಂಡುಗಳ ನಿಧಾನವಾಗಿ ಕೆಳಗೆ ಇಳಿಸಿ. ಸಪ್ನ ರೇಪ್ಸ್ ದಿಯೇಟ್ ಸೆಟ್ಗಳನ್ನು ಮಾಡಿ. ನಿಧಾನವಾಗಿ ನಿಯಂತ್ರಿತವಾಗಿ ಕೆಳಗೆ ಇಳಿಸುವುದರ ಮೇಲೆ ಗಮನವಿದೆ. ಇದು ಸ್ನಾಯುರಜ್ಜುಗಳ ಶಕ್ತಿ ಮತ್ತು ತುಸ್ಬಿಥೀಸ್ ನಪಕತ್ವವನ್ನು ಹೆಚ್ಚಿಸುತ್ತದೆ. ಪ್ರಮಾಣಕ್ಕಿಂತ ಗುಣಮಟ್ಟ ಮುಖ್ಯ ನಿಯಂತ್ರಣವೇ ಅಲ್ಲವೋ. ಐಸೋಮೆಟ್ರಿಕ್ ರಿಸ್ಟ್ ಎಕ್ಸ್ಟೆನ್ಷನ್ ನಿಧಾನವಾಗಿ ಮಾಡಿದರೂ ತುಂಬಾ ಪರಿಣಾಮಕಾರಿ. ನಿಮ್ಮ ಕೈಯನ್ನು ನೇರ ಮಾಡಿ ಅಂಗ ಕೆಳಮುಖವಾಗಿರಲಿ. ನಿಮ್ಮ ಇನ್ನೊಂದು ಕೈಯನ್ನು ಅದರ ಮೇಲೆ ಇರಿಸಿ ಮತ್ತು ಅದನ್ನು ಮೇಲಕ್ಕೆತ್ತಲು ಪ್ರಯತ್ನಿಸಿ. ಯಾವುದೇ ಚಲನೆ ಇಲ್ಲದೆ ಕೇವಲ ಸ್ನಾಯುಗಳ ಬಲಕೆ ಇರಲಿ. ಸೆಕೆಂಡುಗಳ ಕಾಲ್ ಹಿಡಿದುಕೊಳ್ಳಿ. ಶಬ್ದ ಸಮಯ ಬಾರಿ ಪುನರಾವರ್ತಿಸಿ. ಐಸೋಮೆಟ್ರಿಕ್ಸ್ ಸ್ನಾಯುಗಳ ಬಲವನ್ನು ಕಾಪಾಡಿಕೊಳ್ಳಲು ಮತ್ತು ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ಆರಂಭಿಕ ಚೇತರಿಕೆ ಸೂಕ್ಷ್ಮ ಸ್ನಾಯುಗಳಿಗೆ ಉತ್ತಮವಾಗಿದೆ. ಒಂದು ಸಾಮಾನ್ಯ ರಬ್ಬರ್ ಬ್ಯಾಂಡ್ ಬಳಸಿ ನಿಮ್ಮ ಬೆರಳುಗಳನ್ನು ಬಲಪಡಿಸಿ. ಅದನ್ನು ಎಲ್ಲ ಬೆರಳುಗಳು ಮತ್ತು ಹೆಬ್ಬೆರಳಿನ ಸುತ್ತ ಇರಿಸಿ. ನಂತರ ಅವುಗಳನ್ನು ಬಲವಾಗಿ ಹರಡಿ ಹಿಡಿದುಕೊಳ್ಳಿ. ನಂತರ ವಿಶ್ರಮಿಸಿ. ಬಾರಿ ಈ ಸೆಟ್ಗಳನ್ನು ಮಾಡಿ. ಇದು ಮತ್ತು ಬೆರಳಿನ ಸ್ನಾಯುರಜ್ಜುಗಳ ಬಲವನ್ನು ಹೆಚ್ಚಿಸುತ್ತದೆ. ನಿಮ್ಮ ಮಣಿಕಟ್ಟುಗಳಿಗೆ ಬೆಂಬಲ ನೀಡುತ್ತದೆ. ಜಾಲಿ ಬೇಕಾದರೂ ಮಾಡಲು ಸುಲಭ. ಸನಂಚನೆ ತುಮೆ ಪರಿಣಾಮ. ಒಂದು ಸ್ಟ್ರೆಸ್ ತೆಗೆದುಕೊಂಡು ಅದನ್ನು ಹಿಚ್ಚುಕಿ. ಸ್ವಯಂ ಸೆಕೆಂಡುಗಳ ಕಾಲ್ ಹಿಡಿದುಕೊಳ್ಳಿ. ನಂತರ ಬೀದಿ ಬರ್ತಿ ಕೈಗೆ ಬಾರಿ ಪುನರಾವರ್ತಿಸಿ. ಇದು ಹಿಡಿತ ಶಕ್ತಿ ಮತ್ತು ಫ್ಲೆಕ್ಸರ್ ಸ್ನಾಯುಗಳ ಸಹಿಷ್ಣುತೆಯನ್ನು ಹೆಚ್ಚಿಸುತ್ತದೆ. ಸುಧಾರಿತ ರಕ್ತದ ಹರಿವು ಗುಣಪಡಿಸಲು ಸಹಾಯ ಮಾಡುತ್ತದೆ ಮತ್ತು ಬಿಗಿತವನ್ನು ಕಡಿಮೆ ಮಾಡುತ್ತದೆ. ಬಲವಾದ ಕೈಗಳು ಮತ್ತು ಮುಂದೋಲುಗಳಿಗಾಗಿ ಇದನ್ನು ಪ್ರತಿದಿನ ಮಾಡಿ. ಮಣಿಕಟ್ಟಿನ ತಿರುಗುವಿಕೆಗಳು ಚಲನಶೀಲತೆಯನ್ನು ಹೆಚ್ಚಿಸುತ್ತವೆ
ಮತ್ತು ಬಿಗಿತವನ್ನು ಕಡಿಮೆ ಮಾಡುತ್ತದೆ. ಸಡಿಲವಾದ ಮುಷ್ಟಿಯನ್ನು ಮಾಡಿ ಮತ್ತು ನಿಮ್ಮ ಮಣಿಕಟ್ಟನ್ನು ದೊಡ್ಡ ನಿಧಾನ ಒತ್ತಡದಲ್ಲಿ ತಿರುಗಿಸಿ ಪ್ರತಿ ದಿಕ್ಕಿನಲ್ಲಿ ಹೆಟ್ಮಬಾರಿ. ಇದು ಕಲ್ಲುಗಳಿಗೆ ನೈಗಗೊಳಿಸುವಿಕೆಯನ್ನು ಒದಗಿಸುತ್ತದೆ ಮತ್ತು ನಿಮ್ಮ ಮಣಿಕಟ್ಟುಗಳನ್ನು ಚಟುವಟಿಕೆಗೆ ಸಿದ್ಧಗೊಳಿಸುತ್ತದೆ. ಇದು ಬೆಚ್ಚಗಾಗಲು ಅಭವ ಪುನರಾವರ್ತಿತ ಕೆಲಸಗಳಿಂದ ತ್ವರಿತ ವಿರಾಮಕ್ಕೆ ಉತ್ತಮವಾಗಿದೆ. ಹಗುರವಾದ ತೂಕವನ್ನು ಬಳಸಿ ನಿಮ್ಮ ಮುನ್ನೋಡಿನ ತಿರುಗುವಿಕೆಯನ್ನು ಅಭ್ಯಾಸ ಮಾಡಿ. ಮೊರಕೈಯನ್ನು ಬಾಗಿಸಿ ನಿಮ್ಮ ಅಂಗೈಯನ್ನು ನಿಧಾನವಾಗಿ ಮೇಲಕ್ಕೆ ಮತ್ತು ಕೆಳಕ್ಕೆ ತಿರುಗಿಸಿ. ಸಿಟಿಯು ಹಂಬೀರ್ ಬಾರಿ ಪುನರಾವರ್ತಿಸಿ ಸೆಟ್ಗಳು. ಇದು ತಿರುಗುವ ಚನೆಗಳಲ್ಲಿ ಒಳಗೊಂಡಿರುವ ಸ್ನಾಯುಜಜ್ಜುಗಳನ್ನು ಬಲಪಡಿಸುತ್ತದೆ. ದೈನಂದಿನ ಕೆಲಸಗಳಿಗೆ ಮತ್ತು ಗಾಯಗಳನ್ನು ತಡೆಯಲು ಇದು ಅವಶ್ಯಕ. ಟವೆಲ್ ತೆಗೆದುಕೊಂಡು ಅದನ್ನು ಹಿಂಡುವಂತೆ ತಿರುಗಿಸಿ. 2 ದಿಕ್ಕುಗಳಲ್ಲಿ ತಿರುಗಿಸಿ ನಿಮ್ಮ ಮುಂದೋಳುಗಳು ಕೆಲಸ ಮಾಡುವುದನ್ನು ಅನುಭವಿಸಿ. ಪ್ರತಿ ದಿಕ್ಕಿಗೆ ಹೆತ್ತು ಬಾರಿ ಮಾಡಿ. ಇದು ಫ್ಲೆಕ್ಸರ್ಗಳು ಮತ್ತು ಚೆಕ್ಸ್ಟೆನ್ಸರ್ಗಳೆರಡರಲ್ಲೂ ಸಮತೋಲಿತ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದು ನಿಜ ಜೀವನದ ಚಲನೆಗಳಿಗೆ ಕ್ರಿಯಾತ್ಮಕ ಮತ್ತು ಪ್ರಾಯೋಗಿಕವಾಗಿದೆ. ಮಣಿಕಟ್ಟಿನ ಫ್ಲೆಕ್ಷನ್ಗಾಗಿ ರೆಸಿಸ್ಟೆನ್ಸ್ ಬ್ಯಾಂಡ್ ಬಳಸಿ. ಅಂಗ ಮೇಲೆ ಇಟ್ಟುಕೊಂಡು ನಿಮ್ಮ ಮಣಿಕಟ್ಟನ್ನು ಬ್ಯಾಂಡ್ಗೆ ವಿರುದ್ಧವಾಗಿ ಬಗ್ಗಿಸಿ ನಂತರ ನಿಧಾನವಾಗಿ ಕೆಳಗೆ ಇರಿಸಿ. ಸಮಯ ಬಾರಿ ಪುನರಾವರ್ತಿಸಿ ನೀರ ಸೆಟ್ಗಳು. ಇದು ಹಿಡಿತವನ್ನು ಬಲಪಡಿಸುತ್ತದೆ ಮತ್ತು ಮಣಿಕಟ್ಟಿನ ಸ್ನಾಯುಗಳನ್ನು ರಕ್ಷಿಸುತ್ತದೆ. ಸುರಕ್ಷತೆ ಮತ್ತು ಉತ್ತಮ ಫಲಿತಾಂಶಗಳಿಗಾಗಿ ನಿಯಂತ್ರಿತ ಚಲನೆ ಮುಖ್ಯ. ಆಗ ಧ್ಯಾನ ಬಳಸಿ ಮಣಿಕಟ್ಟಿನ ವಿಸ್ತರಣೆ. ಅಂಗ ಕೆಳಗೆ ಇಟ್ಟು ನಿಮ್ಮ ಕೈಯ ಹಿಮ್ಮಗವನ್ನು ಭಿನ್ನ ಪ್ರತಿರೋಧಕ್ಕೆ ವಿರುದ್ಧವಾಗಿ ಮೇಲೆತ್ತಿ ನಂತರ ನಿಧಾನವಾಗಿ ಕೆಳಗಿರಿಸಿ. ಮೆಮ್ಮೆಸ ಬಾರಿ ಪುನರಾವರ್ತಿಸಿ ಸೆಟ್ಗಳನ್ನು ಮಾಡಿ. ಇದು ಮಣಿಕಟ್ಟಿನ ಬಲವನ್ನು ಸಮತೋಲನಗೊಳಿಸುತ್ತದೆ ಮತ್ತು ಟೆನ್ನಿಸ್ ಜಾಬುವನ್ನು ತಡೆಯಲು ಸಹಾಯ ಮಾಡುತ್ತದೆ. ಬಲವಾದ ಚೆಕ್ಸ್ಟೆನ್ಸರ್ಗಳು ಆರೋಗ್ಯಕ ನೋವುರಹಿತ ಮಣಿಕಟ್ಟನ್ನು ಬೆಂಬಲಿಸುತ್ತವೆ. ಮೊಣಕಾಸೆಳೆತ ಕಡಿಮೆ ಮಾಡಲು ನಿಮ್ಮ ಬಿಸೆಪ್ಸ್ ಅನ್ನು ಸ್ಟ್ರೆಚ್ ಮಾಡಿ. ನಿಮ್ಮ ತೋಳನ್ನು ಪಕ್ಕಕ್ಕೆ ಚಾಚಿ ಅಂಗಿ ಮೇಲೆ ಮಾಡಿ ನಿಧಾನವಾಗಿ ಹಿಂದಕ್ಕೆ ತಿರುಗಿಸಿ. ಮೆಮೆಡಿ ಥುಸೀತ್ ಸೆಕೆಂಡುಗಳ ಕಾಲ್ ಹಿಡಿದುಕೊಳ್ಳಿ. ಇದು ಈಗ ಬಾರಿ ಪುನರಾವರ್ತಿಸಿ. ಇದು ಬೈಸೆಪ್ಸ್ ಸ್ನಾಯುಗಳನ್ನು ಮಮೋದುವಾಗಿರಿಸುತ್ತದೆ ಮತ್ತು ಮೊಣಕೆ ನೋವನ್ನು ಕಡಿಮೆ ಮಾಡುತ್ತದೆ. ಹೆಚ್ಚೆಚ್ಚು ಭಾರ ಎತ್ತು ಅವವ ಮೊಣಕೆಗಳನ್ನು ಆಗಾಗ್ಗೆ ಬಗ್ಗಿಸುವವರಿಗೆ ಇದು ತುಂಬಾ ಉಪಯುಕ್ತವಾಗಿದೆ. ಆ ಸ್ಟ್ರೆಚ್ನಿಂದ ನಿಮ್ಮ ಬ್ರೀಸೆಪ್ಸ್ ಅನ್ನು ಗುರಿಯಾಗಿಸಿ. ತೋರನ್ನು ತಲೆಯ ಮೇಲೆ ಇರಿಸಿ. ಮೋನ ಕೈಯನ್ನು ಮಡಚಿ ಕಾಯನ್ನು ನಿಮ್ಮ ಬೆನ್ನಿನ ಕೆಳಗೆ ಇರಿಸಿ. ಸ್ಟ್ರೆಚ್ಗಾಗಿ ಮೊಣಕೆಯನ್ನು ನಿಧಾನವಾಗಿ ಜಡೆಯಿರಿ. ಸ್ಮೇಚ್ ಸಾಯಿಸಿ ಸೆಕೆಂಡುಗಳ ಕಾಲ ಹಿಡಿದುಕೊಳ್ಳಿ. ದಾರಸಿ ಬಾರಿ ಪುನರಾವರ್ತಿಸಿ. ಇದು ಬ್ರಿಸೆಪ್ಸ್ ಸ್ನಾಯುಗಳ ಬಿಗಿತವನ್ನು ಕಡಿಮೆ ಮಾಡುತ್ತದೆ ಮತ್ತು ಮೊಣಕೆಯ ಚಲನಶೀಲತೆಯನ್ನು ಸುಧಾರಿಸುತ್ತದೆ. ತಳ್ಳುವ ಚಲನೆಗಳಿಗೆ ಮತ್ತು ತುತ್ತಾನಂದಿನ ಕಾರ್ಯಗಳಿಗೆ ಇದು ಮುಖ್ಯವಾಗಿದೆ. ಇದು ನಿಮ್ಮ ಬ್ರಿಸೆಪ್ಸ್ ಸ್ನಾಯುಗಳಿಗೆ ಮತ್ತೊಂದು ಸ್ಟ್ರೆಚರ್. ನಿಮ್ಮ ಕಾಯನ್ನು ಮೇಲೆತ್ತಿ ಮೋನ ಕೈಯನ್ನು ಮಡಚಿ ಇನ್ನೊಂದು ಕಾಯಿಯಿಂದ ಅದನ್ನು ನಿಮ್ಮ ಬೆನ್ನಿನ ಕಡೆಗೆ ಕೆಳಗೆ ತಟ್ಟಲಿ. ಈ ಸಿಟ್ ಹಾಲ್ಜಿಸಿಪ್ ಸೆಕೆಂಡುಗಳ ಕಾಲ್ ಹಿಡಿದುಕೊಳ್ಳಿ. ನಂತರ ಇನ್ನೊಂದು ಕಡೆ ಮಾಡಿ. ಅದು ನಿಮ್ಮ ತೋರಿನ ಹಿಂಭಾಗ ಮತ್ತು ಭುಜದ ಭಾಗವನ್ನು ಸಡಿಲಗೊಳಿಸುತ್ತದೆ. ಇದು ಸ್ನಾಯುಗಳು ಬಿಗಿಯಾಗುವುದನ್ನು ತಡೆಯುತ್ತದೆ ಮತ್ತು ಸುಲಭವಾಗಿ ಚಲಿಸಲು ಸಹಾಯ ಮಾಡುತ್ತದೆ. ಭುಜ ನೋವು ನಿವಾರಣೆಗೆ ಪೆಂಡುಲಮ್ ಸ್ವಿಂಗ್ ಪ್ರಯತ್ನಿಸಿ. ಮುಂದಕ್ಕೆ ಬಾಗಿ ನಿಮ್ಮ ತೋರು ನೇತಾಡಲು ಬಿಡಿ ಮತ್ತು ಅದನ್ನು ನಿಧಾನವಾಗಿ ಒತ್ತಾಕಾರವಾಗಿ ಹಿಂದಕ್ಕೆ ಮುಂದಕ್ಕೆ ಆಡಿಸಿ. ಪ್ರತಿ ದಿಕ್ಕಿಗೆ ಶೀತು ಇಮನ್ಸ್ ಬಾರಿ ಮಾರಿ ಮಾಡಿ. ಇದು ನಿಜಾನ ಚಲನೆಯನ್ನು ಉತ್ತೇಜಿಸುತ್ತದೆ ಮತ್ತು ಭುಜದ ಬಿಗಿತವನ್ನು ಕಡಿಮೆ ಮಾಡುತ್ತದೆ. ಆರಂಭಿಕ ಪುನರ್ವಸತಿ ನೋವಿನ ಭುಜಗಳಿಗೆ ಇದು ಸೂಕ್ತವಾಗಿದೆ. ಸ್ಕ್ಯಾಪುಲರ್ ಸ್ಕ್ವೋಜರ್ಗಳೊಂದಿಗೆ ಭಂಗಿಯನ್ನು ಸುಧಾರಿಸಿ. ನೇರವಾಗಿ ಕುಳಿತುಕೊಳ್ಳಿ. ನಿಂತುಕೊಳ್ಳಿ. ಭುಜ ಬ್ಲೇಡ್ಗಳನ್ನು ಒಟ್ಟಿಗೆ ಹಿಂಡಿ
ಸೆಕೆಂಡುಗಳಲ್ಲಿ ಕಾಲ್ ಹಿಡಿದುಕೊಳ್ಳಿ, ನಿರಾಳವಾಗಿರಿ. ಸೆಟ್ ಬಾರಿ ಪುನರಾವರ್ತಿಸಿ. ಭಂಗಿಯ ಸ್ನಾಯುಗಳನ್ನು ಬಲಪಡಿಸುತ್ತದೆ ಮತ್ತು ಭುಜ ಆರೋಗ್ಯವನ್ನು ಬೆಂಬಲಿಸುತ್ತದೆ. ರೋಟೇಟರ್ ಕಫೋ ಮತ್ತು ಕುತ್ತಿಗೆ ಸ್ನಾಯುಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ವಾಲ್ ಪುಷ್ ಅಪ್ಗಳು ಹೆಣ್ಣುಗಳಿಗೆ ಹಾನಿಯಾಗದಂತೆ ಪರಿಣಾಮಕಾರಿಯಾಗಿವೆ. ಗೋಡೆಯಿಂದ ಒಂದು ದೂರ ನಿಂತು ಕೈಗಳನ್ನು ಭುಜದ ಎತ್ತರದಲ್ಲಿ ಇರಿಸಿ. ನಿಮ್ಮ ದೇಹವನ್ನು ಗೋಡೆಯ ಕಡೆಗೆ ತರಲು ಮೊನಕ್ಷಿಗಳನ್ನು ಬಗ್ಗಿಸಿ. ನಂತರ ಹಿಂದಕ್ಕೆ ತಳ್ಳಿಡಿ. ಶೆಪ್ಟಿಮ ಬಾರಿ ಮಾಡಿ. ಇದು ಸ್ನಾಯುಗಳಿಗೆ ಹೆಚ್ಚೆಚ್ಚು ಒತ್ತಡ ನೀಡದೆ ಮೇಲಿನ ದೇಹದ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹೊಸದಾಗಿ ವ್ಯಾಯಾಮ ಮಾಡುವವರಿಗೆ ಮತ್ತು ಕುನ್ನು ನೋವು ಇರುವವರಿಗೆ ಇದು ಉತ್ತಮ. ಬೇರಬ್ಯಾಂಡೆ ಅಬ್ಡಕ್ಷನಿಂದ ನಿಮ್ಮ ಭುಜಗಳನ್ನು ಬಲಪಡಿಸಿಕೊಳ್ಳ್ರಿ. ಬ್ಯಾನ್ ಮೇಲೆ ನಿಂತು ನಿಮ್ಮ ತೋಲನ್ನು ಭುಜದ ಎತ್ತರಕ್ಕೆ ಪಕ್ಕಕ್ಕೆ ಎತ್ತಿ ನಂತರ ಕೆಳಕ್ಕೆ ಇಳಿಸಿ. ಶಿಟ್ಸೊನೆತ ಬಾರಿ ಥೂರೆ ಸೆಟ್ಗಳನ್ನು ಮಾಡಿ. ಇದು ಬ್ರೆಂಟಾ ಎಡ್ಗರು ಮತ್ತು ರೋಟೇಟರ್ ಕಫ್ಗಳನ್ನು ಗುರಿಯಾಗಿಸುತ್ತದೆ, ಸ್ಥಿರತೆಗೆ ಸಹಾಯ ಮಾಡುತ್ತದೆ. ತಲೆಯ ಮೇಲೆ ವಸ್ತುಗಳನ್ನು ಸುರಕ್ಷಿತವಾಗಿ ಎಳೆಯುವುದು ಅವಶ್ಯಕ. ರೆಸಿಸ್ಟೆನ್ಸ್ ರೋಗಗಳು ಬೆನ್ನು ಮತ್ತು ಭುಜಗಳ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಯಾಂಡ ಅನ್ನು ಹದ್ನಪಡಿಸಿ ನಿಮ್ಮ ಎದೆ ಕಡೆಗೆ ಎಳೆಯಿರಿ. ಭುಜದ ಬ್ಲೇಡ್ಗಳನ್ನು ಹುಟ್ಟಾಗಿ ಸೇರಿಸಿ. ಚುಟ್ಟುಮಮ್ಮೆ ಬಾರಿ ಮಾಡಿ. ಇದು ಭಂಗಿಯನ್ನು ಸುಧಾರಿಸುತ್ತದೆ ಮತ್ತು ಭುಜ ಸ್ನಾಯುಗಳಿಗೆ ಬೆಂಬಲ ನೀಡುತ್ತದೆ. ಆರೋಗ್ಯಕರ ನೋವು ಮುಕ್ತ ಮೇಲ್ಭಾಗದ ದೇಹದ ಚಲನೆಗೆ ಇದು ಮುಖ್ಯವಾಗಿದೆ. ಅಲ್ನಾರ್ ಮತ್ತು ರೇಡಿಯಲ್ ಡೆವಿಯೇಷನ್ ಅನ್ನೊಂದಿಗೆ ಮಣಿಕಟ್ಟಿನ ಸ್ಥಿರತೆಯನ್ನು ಬಲಪಡಿಸಿ. ಮುದ್ದೋಳನ್ನು ಆಧಾರವಾಗಿಟ್ಟುಕೊಂಡು ಮಣಿಕಟ್ಟಿನಲ್ಲಿ ಸಣ್ಣ ತೂಕವನ್ನು ಅಕ್ಕಪಕ್ಕಕ್ಕೆ ಚಲಿಸಿ. ಪ್ರತಿ ಬದಿಗೆ 9 ಬಾರಿ ಮಾಡಿ. ಇದು ಸಂತಸ್ಮಿರಗೊಳಿಸುವ ಸ್ನಾಯುಗಳು ಮತ್ತು ಸ್ನಾಯು ರಜ್ಜುಗಳನ್ನು ಗುರಿಯಾಗಿಸುತ್ತದೆ. ಇದು ಸೂಕ್ಷ್ಮ ಚಲನೆಯ ನಿಯಂತ್ರಣ ಮತ್ತು ಮಣಿಕಟ್ಟಿನ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುತ್ತದೆ. ಡೆಂಡನೈಟಿಸ್ ಅನ್ನು ನಿವಾರಿಸಲು ಮತ್ತು ಬಲವಾದ ಸ್ನಾಯುಗಳನ್ನು ನಿರ್ಮಿಸಲು ಈ 10 ವ್ಯಾಯಾಮಗಳು ಇಲ್ಲಿವೆ. ನಿಮ್ಮ ದೇಹಕ್ಕೆ ಕಿವಿಗೊಡ್ಡಿ. ನಿಮಗೆ ತೀವ್ರವಾದ ನೋವು ಇದ್ದರೆ ವ್ಯಾಯಾಮ ಅನ್ನು ನಿಲ್ಲಿಸಿ ಮತ್ತು ಹಜ್ಮಾರನನ್ನು ಸಂಪರ್ಕಿಸಿ. ಸ್ಥಿರತೆ ಮತ್ತು ತಾಳ್ಮೆ ಮುಕ್ತಿ ಉತ್ತಮ ಫಲಿತಾಂಶಗಳಿಗಾಗಿ ಆ ವ್ಯಾಯಾಮಗಳನ್ನು ಕಾರ್ಡಿಯೋ ಶಕ್ತಿ ಮತ್ತು ನಮ್ಯತೆಯ ಕೆಲಸದರೊಂದಿಗೆ ಬೆರೆಸಿ. ವ್ಯಾಯಾಮದ ನಂತರ ಸ್ಟ್ರೆಚ್ ಮಾಡಿ ಮತ್ತು ನಿಮ್ಮ ದೇಹಕ್ಕೆ ಚೇತರಿಸಿಕೊಳ್ಳಲು ಸಮಯ ನೀಡಿ. ನನ್ನೊಂದಿಗೆ ಸೇರಿದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ಗಳಲ್ಲಿ ನಿಮ್ಮ ಪ್ರಗತಿಯನ್ನು ಹಂಚಿಕೊಳ್ಳಿ. ಸತತವಾಗಿರಿ, ಸಕ್ರಿಯವಾಗಿರಿ ಮತ್ತು ಮುಂದಿನ ಬಾರಿ ಭೇಟಿಯಾಗೋಣ.